ಆಕಾಶವಾಣಿ ಸಂವಿಧಾನ ದಿನದ ಅಂಗವಾಗಿ ಕುವೆಂಪು ವಿಶ್ವವಿದ್ಯಾನಿಲಯದ ಎಂಬಿಎ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಕೆಆರ್ ಮಂಜುನಾಥ್ ಹಾಗೂ ಕನ್ನಡ ಭಾರತಿ ಮತ್ತು ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಪ್ರೊಫೆಸರ್ ನೆಲ್ಲಿಕಟ್ಟೆ ಎಸ್ ಸಿದ್ದೇಶ್ ಅವರೊಂದಿಗೆ ಸಂವಾದ. ಇವರೊಂದಿಗೆ ಆಕಾಶವಾಣಿ ಭದ್ರಾವತಿ ಮತ್ತು ಚಿತ್ರದುರ್ಗ ಆಕಾಶವಾಣಿ ಕಾರ್ಯಕ್ರಮದ ಮುಖ್ಯಸ್ಥರಾದ ಎಸ್ಆರ್ ಭಟ್. ಕೇಳುಗರೆ, ಇಂದು ನವೆಂಬರ್ 26. ಇಂದು ಬಹಳ ವಿಶೇಷವಾದಂತಹ ದಿನ. ರಾಷ್ಟ್ರೀಯ ಕಾನೂನು ದಿನ ಮತ್ತು ಸಂವಿಧಾನದ ದಿನವನ್ನ ನಾವು ಒಟ್ಟೊಟ್ಟಾಗಿ ಇಂದು ಆಚರಿಸ್ತಾ ಇದ್ದೀವಿ. ನಮ್ಮ ಪ್ರಜಾಪ್ರಭುತ್ವದ ಬೆನ್ನೆಲುಬು ಇರುವಂತಹದ್ದೇ ಸಂವಿಧಾನ. ನ್ಯಾಯ ಮತ್ತು ಸಮಾನತೆಯ ಬದುಕಿಗೋಸ್ಕರವಾಗಿ ಸಂವಿಧಾನ ಸಿದ್ಧವಾಗಿದೆ. ಅದರ ಸಮರ್ಪಣೆ ಮಾಡಿದಂತಹ ದಿನ ಇಂದಾಗಿರೋದ್ರಿಂದ ಇಂದು ನಾವು ಸಂವಿಧಾನದ ದಿನ ಅಂತ ಆಚರಿಸ್ತಾ ಇದ್ದೀವಿ. ಸಮಗ್ರ ಭಾರತ ಕಲ್ಪನೆಯನ್ನು ಹೊಂದಿದ್ದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿಯೂ ಹೌದು. ಈಗಾಗಲೇ 75 ವರ್ಷ ಕಳೆದು 76ನೇ ಸಂವಿಧಾನದ ದಿನವನ್ನು ನಾವಿಂದು ಆಚರಣೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಾವಿಂದು ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಚರ್ಚೆಯೊಂದನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಪ್ರೊಫೆಸರ್ ಕೆಆರ್ ಮಂಜುನಾಥ್, ಪ್ರಾಧ್ಯಾಪಕರು ಮತ್ತು ಎಂಬಿಎ ಅಧ್ಯಯನ ವಿಭಾಗದ ಮುಖ್ಯಸ್ಥರು, ಕುವೆಂಪು ವಿಶ್ವವಿದ್ಯಾನಿಲಯ. ಮಂಜುನಾಥ್ ಅವರೇ, ನಮಸ್ಕಾರ. ನಮಸ್ತೆ ಸರ್. ಹಾಗೆಯೇ ಡಾಕ್ಟರ್ ನೆಲ್ಲಿಕಟ್ಟೆ ಸಿದ್ದೇಶ್ ಅವರು, ಇವರು ಪ್ರಾಧ್ಯಾಪಕರು ಮತ್ತು ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಹಾಗೂ ಕನ್ನಡ ಭಾರತೀಯ ನಿರ್ದೇಶಕರು ಹೌದು. ಸಿದ್ದೇಶ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಈಗ ಸಂವಿಧಾನ ದಿನ ಇಂದು 1946 ಡಿಸೆಂಬರ್ 11ರಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸಿದ್ಧವಾದರೂ ಕೂಡ ಇದರ ಸಂಪೂರ್ಣ ನಿರ್ವಹಣೆಯನ್ನು ನಿರ್ವಹಿಸಿದ್ದು ಮತ್ತು ಕರಡು ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಕರಡು ಸಮಿತಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯನ್ನ ಉದ್ದೇಶಿಸಿ ಮಾತನಾಡಿದ ಒಂದು ಸಣ್ಣ ತುಣುಕನ್ನ ನಿಮಗೆ ಈಗ ಕೇಳಿಸ್ತಾ ಇದ್ದೀವಿ. Our difficulty is not with regard to the ultimate. Our difficulty is with regard to the beginning. Mr. Chairman, therefore, I should have thought that in order to make a start, in order to induce every party, every section in this country, it would be in the act of greatest statesmanship for the majority party, even to make a concession to the prejudices of people who are not prepared to march together. And it is for that I propose to make this appeal. Let us leave aside slogans. Let us leave aside words which frighten people. Let us even make concession to the prejudices of our opponents. Bring them in so that they may willingly join with us. If we walk long enough, must necessarily lead us to unity. ಈ ಒಂದು ಸಂವಿಧಾನದ ಕರಡು ಪ್ರತಿಯನ್ನ ಸಿದ್ಧಪಡಿಸೋದಕ್ಕೆ ಅಂಬೇಡ್ಕರ್ ಅವರು ಹೇಗೆ ಶ್ರಮಿಸಿದರು ಅನ್ನೋದ್ರಿಂದಾನೇ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನೆಲ್ಲಿಕಟ್ಟೆ ಸಿದ್ದೇಶ್ ಅವರೇ, ತಾವು ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ನಿರ್ದೇಶಕರು ಆಗಿರೋದ್ರಿಂದ ಅಂಬೇಡ್ಕರ್ ಹೊರತುಪಡಿಸಿ ಸಂವಿಧಾನದ ಕಲ್ಪನೆ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಹೌದು. ಹಾಗಿದ್ರೆ ಅಂಬೇಡ್ಕರ್ ಅವರ ಪಾತ್ರ ಏನಿತ್ತು ಅನ್ನೋದೊಂದು ಸಂಕ್ಷಿಪ್ತವಾಗಿ. ಖಂಡಿತವಾಗಲ್ಲ ಸರ್. ಯಾಕಂದ್ರೆ 1949 ನವೆಂಬರ್ 26ರಂದು ಅಂತಿಮ ಕರಡನ್ನ ಭಾರತ ಸರ್ಕಾರಕ್ಕೆ ಸಲ್ಲಿಸ್ತಾರೆ ಅಂಬೇಡ್ಕರ್ ಅವರು. ಈ ಐತಿಹಾಸಿಕ ದಿನದ ನೆನಪಿನಲ್ಲಿ ನಾವು ಈ ವರ್ಷ ಪ್ರತಿ ವರ್ಷ ನವೆಂಬರ್ 26ರಂದು ಸಂವಿಧಾನ ದಿನವನ್ನಾಗಿ ಆಚರಿಸ್ತೀವಿ. ಸಂವಿಧಾನವನ್ನ ಇದು 2 ವರ್ಷ 11 ತಿಂಗಳು 17 ದಿವಸಗಳ ಪರಿಶ್ರಮದ ಫಲವಾಗಿ ಇಂಥ ದೊಡ್ಡ ಸಂವಿಧಾನ ಹೊರಗೆ ಬರುತ್ತೆ, ಸಂವಿಧಾನ ರಚನೆ ಆಗುತ್ತೆ. ಆ ಸಂವಿಧಾನದ ಕರಡು ಪ್ರತಿಯನ್ನು ಸಲ್ಲಿಸಿದ ಸಂದರ್ಭದಲ್ಲಿ ಸಂವಿಧಾನ ಸಮಿತಿ ಅಧ್ಯಕ್ಷರಾಗಿದ್ದಂತ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಮಾತುಗಳನ್ನ ನಾನಿಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಅವರು ಹೇಳ್ತಾರೆ, ಅಧ್ಯಕ್ಷನಾಗಿ ಪ್ರತಿದಿನದ ಚಟುವಟಿಕೆಗಳನ್ನು ಬಹಳ ಕೂಲಂಕುಷವಾಗಿ ಗಮನಿಸಿದ್ದೇನೆ. ಸಂವಿಧಾನದ ಕರಡು ರಚನಾ ಸಮಿತಿ ಮತ್ತು ವಿಶೇಷವಾಗಿ ಅದರ ಅಧ್ಯಕ್ಷರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಷ್ಟು ಶ್ರದ್ಧೆ ಮತ್ತು ಉತ್ಸುಕತೆಯಿಂದ ಈ ಕಾರ್ಯವನ್ನು ನಡೆಸಿದ್ದಕ್ಕೆ ಎಲ್ಲರಿಗಿಂತ ಹೆಚ್ಚು ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕರಡು ರಚನೆ ಸಮಿತಿಗೆ ಸೇರಿಸಿದ್ದು ಮತ್ತು ಅದರ ಅಧ್ಯಕ್ಷರನ್ನಾಗಿ ಮಾಡಿದ್ದು ನಾವು ಮಾಡಿದ ಅತ್ಯುತ್ತಮ ಕೆಲಸ ಅಂತ ರಾಜೇಂದ್ರ ಪ್ರಸಾದ್ ಹೇಳಿದರೆ, ಅದೇ ಕರಡು ಸಮಿತಿಯ ಉಪಾಧ್ಯಕ್ಷರಾದಂತಹ ಟಿ ಕೃಷ್ಣಮಾಚಾರಿ ಅವರು ಬಹಳ ಒಳ್ಳೆಯ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅದು ದಾಖಲೆ ಕೂಡ ಆಗಿದೆ. ಅವರು ಹೇಳ್ತಾರೆ, ಸಂವಿಧಾನ ಕರಡು ಸಮಿತಿಗೆ ನೇಮಿಸಿದ 7 ಜನ ಸದಸ್ಯರಲ್ಲಿ ಒಬ್ಬರು ಮಧ್ಯದಲ್ಲಿ ರಾಜೀನಾಮೆ ನೀಡಿದರು ಮತ್ತು ಆ ಜಾಗವನ್ನು ಮತ್ತೆ ತುಂಬಲಾಯಿತು ಎಂಬುದು ಈ ಸದನಕ್ಕೆ ತಿಳಿದಿರಬಹುದು. ಆದರೆ ಒಬ್ಬರು ಮರಣವನ್ನಪ್ಪಿದರು, ಮತ್ತೆ ಆ ಜಾಗಕ್ಕೆ ಯಾರನ್ನೂ ತುಂಬಲಿಲ್ಲ. ಮತ್ತೊಬ್ಬರು ಅಮೆರಿಕದಲ್ಲಿದ್ದರು, ಅವರು ಆ ಜಾಗವನ್ನು ಬೇರೆಯವರು ತುಂಬಲಿಲ್ಲ. ಮತ್ತೊಬ್ಬರು ರಾಜ್ಯದ ಆಡಳಿತ ಕಾರ್ಯಗಳಲ್ಲಿ ನಿರತರಾಗಿದ್ದರು. ಮತ್ತೆ ಒಬ್ಬರು ಅಥವಾ ಇಬ್ಬರು ದೆಹಲಿಯಿಂದ ದೂರವೇ ಉಳಿದರು. ಕಾರಣ
ಅವರ ಆರೋಗ್ಯ ಅವರನ್ನು ಅನುಮತಿಸಲಿಲ್ಲ. ನಂತರ ಸಂವಿಧಾನದ ಕರಡು ರಚಿಸುವ ಭಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೇಲೆ ಬಿತ್ತು. ಅವರು ಆ ಕಾರ್ಯವನ್ನು ಒಂಟಿಯಾಗಿ ನಿಭಾಯಿಸಿದ ರೀತಿ ಶ್ಲಾಘನೀಯ ಮತ್ತು ನಾವೆಲ್ಲ ಯಾವುದೇ ಅನುಮಾನಗಳಿಲ್ಲದೆ ಅವರಿಗೆ ಚಿರಋಣಿಯಾಗಿರಬೇಕು ಅಂತ ಟಿ ಕೃಷ್ಣಮಾಚಾರಿ ಅವರು ಹೇಳ್ತಾರೆ. ಇದು ದಾಖಲು ಕೂಡ ಆಗುತ್ತೆ. ಈ ರೀತಿಯಲ್ಲಿ ಅಂಬೇಡ್ಕರ್ ಅವರು ಬೇರೆ ಬೇರೆ ದೇಶದ ಸಂವಿಧಾನದ ಅಧ್ಯಯನದೊಟ್ಟಿಗೆ ನಮ್ಮ ಭಾರತದ ಪರಿಸ್ಥಿತಿಗೆ ಅನುಗುಣವಾಗುವಂತಹ ಒಂದು ಸಂವಿಧಾನವನ್ನು ನಿರ್ಮಿಸಿಕೊಟ್ಟು ಇಂದಿಗೂ ಕೂಡ ನಾವು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಅಡಿಯಲ್ಲಿ ಪ್ರತಿಯೊಬ್ಬರು ಜೀವನವನ್ನು ನಡೆಸ್ತಾ ಇದ್ದಾರೆ, ನ್ಯಾಯವನ್ನು ಪಡ್ಕೋತಾ ಇದ್ದಾರೆ. ಇಂದು ಸಂವಿಧಾನದ ದಿನ ಆಗಿರೋದ್ರಿಂದ, ಆಚರಣೆ ಮಾಡ್ತಿರೋದ್ರಿಂದ ಪ್ರತಿಯೊಬ್ಬರು ಸಂವಿಧಾನದ ಅಂಶವನ್ನು ತಿಳ್ಕೊಳ್ಳಿ, ಸಂವಿಧಾನದಲ್ಲಿ ಇರುವಂತಹ ಅಂಶ ತಿಳ್ಕೊಳ್ಳೋದ್ರೊಟ್ಟಿಗೆ ಸ್ವಲ್ಪ ಸಂವಿಧಾನದ ಓದನ್ನು ಅನುಷ್ಠಾನಗೊಳಿಸಲಿ ಅನ್ನೋ ಆಶಯದೊಂದಿಗೆ ನಮ್ಮ ಈ ವರ್ಷದ ಘೋಷವಾಕ್ಯದೊಂದಿಗೇನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮಂಜುನಾಥ್ ಅವರೇ, ಈ ವರ್ಷದ ಘೋಷವಾಕ್ಯ ಏನಿದೆ? ಇದು ಕಂಟೆಂಪರರಿ ಡೆಮೊಕ್ರೆಟಿಕ್ ವ್ಯಾಲ್ಯೂಸ್, ರೈಟ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳಿ ಥೀಮ್ ಆಗಿದೆ ಸರ್. ಅಂದ್ರೆ ಸಮಕಾಲೀನ ಪ್ರಜಾಪ್ರಭುತ್ವದ ಮೌಲ್ಯಗಳು, ಹಕ್ಕು ಮತ್ತು ಜವಾಬ್ದಾರಿಗಳು ಅನ್ನೋ ಕುರಿತಾಗಿ ಈ ವರ್ಷದ ಸಂವಿಧಾನ ದಿನಾಚರಣೆಯನ್ನ ನಾವು ಆಚರಿಸ್ತೀವಿ. ಪ್ರಜಾಪ್ರಭುತ್ವದ ಮೌಲ್ಯವನ್ನ ಎತ್ತಿ ಹಿಡಿಬೇಕು ಅಂತಂದ್ರೆ ಪ್ರತಿಯೊಬ್ಬರೂ ಕೂಡ ಸಂವಿಧಾನದ ಅರಿವನ್ನ ಪಡ್ಕೊಂಡಿರಲೇಬೇಕು. ಖಂಡಿತ. ಈಗ ಸಂವಿಧಾನದ ಅರಿವನ್ನ ಪಡ್ಕೋಬೇಕು ಅಂತ ಹೇಳುವಂತ ಸಂದರ್ಭದಲ್ಲೇ ಸಂವಿಧಾನ ಏನ್ ಹೇಳುತ್ತೆ ನಲಿಕಟ್ಟ ಸಿದ್ದೇಶ್ವರ? ಸಮಾನತೆ, ಸೋದರತೆ ಮತ್ತು ಮಾನವೀಯ ಸಂಬಂಧಗಳನ್ನು ಒಳಗೊಂಡ ಒಂದು ಬೆಚ್ಚಗಿನ ಬದುಕನ್ನ ಹಲವು ಶತಮಾನಗಳ ಕಾಲ ಹಂಬಲಿಸಿದ್ದಿದೆ, ಒತ್ತಾಯಿಸಿದ್ದಿದೆ. ಜನಸಮುದಾಯದ ಕನಸುಗಳು, ಆಶಯಗಳು ಸ್ವಾತಂತ್ರ್ಯ ನಂತರ ಸಂವಿಧಾನದ ರೂಪ ಪಡೆದು ಅನ್ನುವಂಥದ್ದು. ಈ ಸಮಾನತೆಯ ಕನಸುಗಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಮರ್ಥ ನಾಯಕತ್ವದಲ್ಲಿ ಸ್ವಾತಂತ್ರ್ಯ ಚಳುವಳಿಗಾರರ ಹುತಾತ್ಮರ ಕಂಡ ಕನಸಿನ ಭಾರತವನ್ನು ನನಸು ಮಾಡುವ ನೆಲೆಯಲ್ಲಿ ನಮ್ಮ ಸಂವಿಧಾನ ಹೆಚ್ಚು ಸಶಕ್ತವಾಗಿರುವಂತದ್ದು ಅಂತ. ಈ ಸಂವಿಧಾನದ ದಿನದಂದು ಅಂಬೇಡ್ಕರ್ ಅವರು ಸಂವಿಧಾನ ರಚನೆಗೆ ಏನೆಲ್ಲ ಮಾಡಿದ್ರು ಅಂತ ಹೇಳ್ತೀರಿ ಮಂಜುನಾಥ್ ಅವರೇ? ಒಂದು ಉತ್ತಮವಾಗಿದ್ದ ಒಂದು ಪ್ರಜಾಪ್ರಭುತ್ವನ ನಾವು ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರೆ ಅವರು ಕೆಲವೊಂದು ಧ್ಯೇಯೋದ್ದೇಶಗಳನ್ನ ಇಟ್ಕೊಂಡು ತಮ್ಮ ಸಂವಿಧಾನ ರಚಿಸ್ತಾರೆ. ಅದರಲ್ಲಿ ಮೂಲಭೂತವಾಗಿ ಏನಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಕಾನೂನು ಒಂದೇ ಇರಬೇಕಾಗತ್ತೆ, ಮತ್ತೆ ಈಗ ನ್ಯಾಯ ಒಂದು ಒಳ್ಳೆ ನ್ಯಾಯ ಸಂಹಿತೆ ಇರಬೇಕಾಗ್ತದೆ, ಮತ್ತೆ ಪ್ರತಿಯೊಬ್ಬ ವ್ಯಕ್ತಿ ಬೇರೆ ಬೇರೆ ರೀತಿಯಲ್ಲಿ ಇರುವಂತಹ ಸ್ವಾತಂತ್ರ್ಯಗಳಿರಬೇಕಾಗ್ತದೆ, ಹೊಣೆಗಾರಿಕೆ ಮತ್ತು ಪಾರದರ್ಶಕತೆಯನ್ನ ನಮ್ಮ ದೇಶ ಕಾಪಾಡಿಕೊಳ್ಬೇಕಾಗ್ತದೆ, ಮತ್ತೆ ಬಹುತ್ವವನ್ನ ನಾವು ಸಾರಬೇಕಾಗತ್ತೆ ಅನ್ನೋದು ಅವರ ಮೂಲಭೂತವಾದಂತಹ ಧ್ಯೇಯ ವಾಕ್ಯಗಳಾಗಿತ್ತು. ನಲಿಕಟ್ಟ ಸಿದ್ದೇಶ್ ಅವರೇ, ಹೌದು, ಸಂವಿಧಾನದ ಪ್ರಿಯಾಂಬಲ್ ಏನ್ ಹೇಳುತ್ತೆ ಅಂತ ಹೇಳ್ತೀವಿ? ಸಂವಿಧಾನದ ಈ ಪ್ರಸ್ತಾವನೆಯಲ್ಲೇ ಸಾಮಾಜಿಕ ನ್ಯಾಯ ಪ್ರಮುಖ ಸ್ಥಾನವನ್ನ ಪಡೆದುಕೊಂಡಿರುವಂತದ್ದು. ಸಾಮಾಜಿಕ ನ್ಯಾಯವೆಂದರೆ ಹಿಂದುಳಿದವರು, ಬಡವರು, ತುಳಿತಕ್ಕೆ ಮತ್ತು ಶೋಷಣೆಗೆ ಒಳಪಟ್ಟ ಅಸಹಾಯಕರನ್ನ ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮೇಲಕ್ಕೆತ್ತಲು ಶಾಸನಗಳನ್ನು, ಕಾರ್ಯಕ್ರಮಗಳನ್ನು ಮತ್ತು ಯೋಜನೆಗಳನ್ನು ರೂಪಿಸಿ ಅವುಗಳನ್ನು ಜಾರಿಗೊಳಿಸುವುದರ ಮೂಲಕ ಸಮಾಜದಲ್ಲಿರುವ ಅಸಮಾನತೆಯನ್ನು ಹೋಗಲಾಡಿಸುವಂಥದ್ದು ಇದೆಯಲ್ಲ, ಇದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಅಡಕವಾಗಿರುವಂತಹ ಒಂದು ಅದ್ಭುತವಾದಂತಹ ಸಾರ ಸರ್. ಸಂವಿಧಾನ ಅಂತಂದ ಕೂಡಲೇ ಇದಿಷ್ಟಕ್ಕೆ ಸೀಮಿತವಾಗಿಲ್ಲ. ಪ್ರತಿಯೊಂದು ಚೌಕಟ್ಟನ್ನು ಅಂದ್ರೆ ಹೇಗೆ ಇರಬೇಕು, ದೇಶ ಹೇಗೆ ಮುನ್ನಡೆಯಬೇಕು, ದೇಶದ ಆಡಳಿತ ಹೇಗೆ ನಡೀಬೇಕು, ಜನರು ಯಾವ ರೀತಿಯಲ್ಲಿ ಇರಬೇಕು, ಈ ಎಲ್ಲ ತತ್ವಗಳನ್ನು ಸಾರುತ್ತಲ್ವ ಮಂಜುನಾಥ್ ಅವರೇ? ಹೌದು ಸರ್. ಯಾಕೆಂತ ಹೇಳಿದ್ರೆ ಈಗ ನಾವು ಅಂಬೇಡ್ಕರ್ ಅವರು ಪ್ರತಿಪಾದಿಸಿದಂತ ಬೇರೆ ಬೇರೆ ವಿಷಯಗಳನ್ನ ನಾವು ಅಧ್ಯಯಿಸ್ತಾ ಹೋದಾಗ, ಸಂಶೋಧನೆ ಮಾಡ್ತಾ ಹೋದಾಗ ನಮಗೆ ಕಾಣೋದೇನಂತ ಹೇಳಿದ್ರೆ, ಒಂದು ರಾಷ್ಟ್ರ ಸರ್ವತೋನ್ಮುಖವಾಗಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತ ಒಂದು ಒಳ್ಳೆ ಆರ್ಥಿಕ ವ್ಯವಸ್ಥೆ ಇರಬೇಕಾಗತ್ತೆ. ಎರಡನೇದು ಒಂದು ಒಳ್ಳೆ ಶಿಕ್ಷಣನ ಕೊಡಬೇಕಾಗ್ತದೆ. ಮೂರನೇದು ಕಾರ್ಯತಾಂತ್ರಿಕವಾಗಿರುವಂತಹ ಯೋಜನೆಗಳನ್ನ ರೂಪಿಸಬೇಕಾಗತ್ತೆ. ನಾವು ಫಾರ್ವರ್ಡ್ ವಿಷನ್ ಹೇಳ್ತೇವೆ. ನಾವೇನಂತ ಹೇಳಿ ದೂರದೃಷ್ಟಿಗಳನ್ನ ಇಟ್ಕೊಳ್ತಾ ನಮ್ಮ ಯೋಜನೆಗಳನ್ನ ರೂಪಿಸಿದಾಗ. ಹೌದು, ಅದರಲ್ಲಿ ಮುಖ್ಯವಾಗಿ ನೀವು MBA ವಿಭಾಗದ ಮುಖ್ಯಸ್ಥರಾಗಿರೋದ್ರಿಂದ ಆರ್ಥಿಕ ದೂರದರ್ಶಿತ್ವವನ್ನು ಕೂಡ ತಾವು ಯೋಚನೆ ಮಾಡ್ತೀರಿ. ಇದನ್ನ ಸಂವಿಧಾನದ ಅಡಿಯಲ್ಲಿ ಹೇಗೆ ಯೋಚನೆ ಮಾಡ್ತೀರಿ? ಸಂವಿಧಾನ ಮುಖ್ಯವಾಗಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈಗ ರೈಟ್ ಟು ಲಾ ಅಂತ ಹೇಳ್ತೇವೆ. ಈಗ ಅವರು ಹೇಳಿದೇನಂತ ಹೇಳಿದ್ರೆ, ಯಾವಾಗ ನಾವು ಪ್ರತಿಯೊಬ್ಬ ವ್ಯಕ್ತಿಯನ್ನ ಸಬಲರಾಗಿ ಮಾಡ್ತೀವಿ, ಅವರಿಗೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಅವರಿಗೆ ಲಭ್ಯವಾಗಬೇಕಾಗಿರುವಂತಹ ಎಲ್ಲಾ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಅಧಿಕಾರ ಕೊಡೋದಾಗಿರ್ಬೋದು, ಅಥವಾ ಅವರಿಗೆ ಪ್ರಶ್ನೆ ಮಾಡೋದಕ್ಕೆ ಒಂದು ವೇದಿಕೆನ ಸೃಷ್ಟಿ ಮಾಡಿದಾಗ ಮಾತ್ರನೇ ಅವರು ತರ್ಕಬದ್ಧವಾಗಿ ಯೋಚನೆ ಮಾಡ್ತಾ, ವಿಮರ್ಶಾತ್ಮಕವಾಗಿ ಯೋಚನೆ ಮಾಡ್ತಾ, ಮುಂದಾಲೋಚನೆಗಳನ್ನ ರೂಪಿಸ್ಕೊಳ್ತಾ ತಮ್ಮ ಜೀವನನ್ನ
ಪೂರಕವಾಗಿ ರೂಪಿಸ್ಕೊಳ್ತಾರೆ ಅನ್ನೋದು ಅಂಬೇಡ್ಕರ್ ಅವರ ಪ್ರತಿಪಾದ ಆಗಿದೆ. ಮಂಜುನಾಥ್ ಅವರ ಇಂದು ಕಾನೂನು ದಿನವೂ ಕೂಡ ಆಗಿರೋದ್ರಿಂದ ನಮ್ಮ ಕೇಳುಗರು ಕಾನೂನಿನ ಅರಿವಿನ ಬಗ್ಗೆನೂ ಕೂಡ ಒಂದಿಷ್ಟು ಮಾಹಿತಿಯನ್ನು ತಿಳಿದಿಟ್ಕೊಂಡಿರಲಿ. ಹಾಗೇನೆ ನಾವು ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಗ್ರೇಟ್ ಎಕಾನಮಿಸ್ಟ್ ಅಂತಾನು ಕರಿತೀವಿ, ಆರ್ಥಿಕ ತಜ್ಞ ಅಂತಾನು ಅವ್ರನ್ನ ಕರಿತೀವಿ. ಹೌದು, ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಅಂದ್ರೆ ಅವರು ವಿವಿಧ ಕ್ಷೇತ್ರಗಳಲ್ಲೂ ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಆದ್ರೆ ಭಾರತದ ದೃಷ್ಟಿಯಲ್ಲಿ ನಾವು ಅವರನ್ನ ಸಂವಿಧಾನ ಶಿಲ್ಪಿ ಅಂತಾನೆ ಕರಿತೀವಿ. ಹೌದು ಸರ್. ಯಾಕಂದ್ರೆ ಈಗ ಸಂವಿಧಾನಿಕ ಚೌಕಟ್ಟಿನಲ್ಲಿ ಅವರು ನಾವಾಗಲೇ ಹೇಳ್ದಂಗೆ ಈಗ ಫಂಡಮೆಂಟಲ್ ರೈಟ್ಸ್ ಇರ್ಬೋದು, ಫಂಡಮೆಂಟಲ್ ಡ್ಯೂಟೀಸ್ ಇರ್ಬೋದು, ಅದನ್ನ ಮಾತಾಡ್ತಾರೆ. ಅವರ ಪ್ರಿನ್ಸಿಪಲ್ಸ್ ಅನ್ನ ನಾವು ಅದನ್ನ ಸಂಶೋಧನೆ ಮಾಡಿ ನೋಡಿದಾಗ ನಮಗೆ ಕಾಣಕ್ ಸಿಗೋದೇನಂತ ಹೇಳಿದ್ರೆ, ಅವರು ಮುಖ್ಯವಾಗಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿನ ನೀವು ಸಬಲರನ್ನಾಗಿ ಮಾಡಬೇಕು, ಅವರಿಗೆ ಒಂದು ಉತ್ತಮವಾದಂತಹ ಶಿಕ್ಷಣ ಕೊಡಬೇಕು, ಅವರಿಗೆ ಉದ್ಯೋಗ ಸೃಷ್ಟಿ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರೆ ಉದ್ಯಮಶೀಲತೆಯನ್ನ ನೀವು ಕೊಡಬೇಕು ಅಂತ ಹೇಳಿದ್ರು. ಶಿಕ್ಷಣದ ಮೂಲಕ ಅವರನ್ನ ಕೌಶಲ್ಯಗಳನ್ನ ಅಭಿವೃದ್ಧಿ ಪಡಿಸ್ಕೊಳ್ತಾ ಅವರಿಗಿರಂತ ಕೌಶಲ್ಯಗಳಿಗೆ ಪೂರಕವಾಗಿರುವಂತಹ ಒಂದು ಉದ್ಯಮಗಳನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರು. ಅದು ಇವತ್ತಿಗೂ ಎಷ್ಟು ಪ್ರಸ್ತುತತೆ ಇದೆ ಅಂತ ಹೇಳಿದ್ರೆ, ನಿಮ್ಮ ಸ್ಟಾರ್ಟ್ಅಪ್ ಇಂಡಿಯಾ ಇರ್ಬೋದು, ಸ್ಟ್ಯಾಂಡ್ ಅಪ್ ಇಂಡಿಯಾ ಇರ್ಬೋದು, ಯಾವುದೇ ಒಂದು ಯೋಜನೆ ಇರ್ಬೋದು, ಅದರಲ್ಲಿ ಪ್ರತಿಪಾದಿಸೋದು ಒಂದೇ ಏನಂತ ಹೇಳಿದ್ರೆ, ಈ ಉದ್ಯಮಶೀಲತೆಯ ಮೂಲಕ ನಾವು ಒಬ್ಬ ಸ್ವತಂತ್ರ ಸ್ವಾವಲಂಬಿ ರಾಷ್ಟ್ರವನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿದ್ರು ಸರ್. ಅವರ ಕೈಗಾರೀಕರಣದ ಪ್ರಾಮುಖ್ಯತೆನ ಹೇಳಿದ್ರು. ಕೃಷಿ ಅಂತ ಹೇಳಿದ್ರೆ ನಾವು ಕೃಷಿ ಮೇಲೆ ಅವಲಂಬಿತರಾಗೇ ಇರದಿರಂಗೆ ಇರುವಂತ ಹೆಚ್ಚುವರಿ ಸಂಪನ್ಮೂಲಗಳನ್ನ ನಾವು ಕೈಗಾರಿಕೆಗಳಿಗೆ ನಾವು ಅವ್ರನ್ನ ಚಾನಲೈಸ್ ಮಾಡೋದ್ರಿಂದ ನಾವು ಉತ್ತಮವಾಗಿರುವಂತಹ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಕ್ಕಾಗತ್ತೆ. ನಾವು ಯಾವಾಗ ನಮ್ಮ ಸಂಪನ್ಮೂಲಗಳಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀವಿ ಆವಾಗ ಮಾತ್ರನೇ ಅವರು ಸ್ವಾವಲಂಬಿ ಜೀವನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿದ್ರು. ಸಿದ್ದೇಶ್ ಅವರೇ, ತಾವು ಹೇಳಬೇಕು, ಸಂವಿಧಾನದಲ್ಲಿ ಏನಿದೆ ಹಾಗಿದ್ರೆ? ಖಂಡಿತ ಭಾರತದ ಸಂವಿಧಾನ ಪ್ರಸ್ತಾವನೆಯಲ್ಲಿ ಬರುತ್ತೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಸಹೋದರ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಎಂದು ಆರಂಭವಾಗುವಂತೆ ಈ ಭಾರತ ಸಂವಿಧಾನದಲ್ಲಿ ಈ ಸಂವಿಧಾನ ಒಂದು ಕಾನೂನುಗಳ ಕೋಶ ಅಷ್ಟೇ ಅಲ್ಲ, ಅದು ಜೀವನ ವಿಧಾನದ ಕೋಶವೂ ಹೌದು. ಇದರಲ್ಲಿ 25 ಅಧ್ಯಾಯಗಳದಾವ ಸರ್. ಅದರಲ್ಲಿ 12 ಅನುಸೂಚಿಗಳದಾವ ಸರ್. 395 ಅನುಚ್ಛೇದಗಳದಾವ. 1ರಿಂದ 4ನೇ ಅನುಚ್ಛೇದ ಒಕ್ಕೂಟ ಮತ್ತು ಅದರ ರಾಜ್ಯ ಕ್ಷೇತ್ರದ ಬಗ್ಗೆ ತಿಳಿಸಿದರೆ, 5ರಿಂದ 11 ಅನುಚ್ಛೇದಗಳು ನಾಗರಿಕತ್ವದ ಬಗ್ಗೆ ಹೇಳ್ತವೆ. 12ರಿಂದ 35ರವರೆಗಿನ ಅನುಚ್ಛೇದಗಳು ಮೂಲಭೂತ ಹಕ್ಕುಗಳ ಬಗ್ಗೆ ಮಾತಾಡ್ತವೆ. 36ರಿಂದ 51ನೇ ಅನುಚ್ಛೇದ ರಾಜನೀತಿಯ ನಿರ್ದೇಶಕ ತತ್ವಗಳಾಗಿವೆ. 51A ಅನ್ನುವಂಥ ಅನುಚ್ಛೇದ ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳುತ್ತೆ. 52ರಿಂದ 151ರವರೆಗಿನ ಒಕ್ಕೂಟದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಹೇಳುತ್ತದೆ ಈ ಅನುಚ್ಛೇದ. 152ರಿಂದ 237ರವರೆಗಿನ ಅನುಚ್ಛೇದ ರಾಜ್ಯಗಳು, ವಿಧಾನಮಂಡಲ, ಉಚ್ಚ ನ್ಯಾಯಾಲಯಗಳು ಮತ್ತು ಸರ್ಕಾರದ ಬಗ್ಗೆ ಮಾಹಿತಿಯನ್ನ 152ರಿಂದ 237ನೇ ಅನುಚ್ಛೇದ ತಿಳಿಸಿದರೆ, 238ನೇ ಅನುಚ್ಛೇದ ಮೊದಲನೇ ಅನುಸೂಚಿಯ ಬಿ ಭಾಗದಲ್ಲಿರುವ ರಾಜ್ಯಗಳ ಬಗ್ಗೆ ಮಾಹಿತಿ ಕೊಡುತ್ತೆ. ಇನ್ನು 239, 242ನೇ ಅನುಚ್ಛೇದ ಒಕ್ಕೂಟ ರಾಜ್ಯ ಕ್ಷೇತ್ರಗಳ ಬಗ್ಗೆ ಹೇಳುತ್ತೆ. 243ರಿಂದ 243B ಅನುಚ್ಛೇದ ಪಂಚಾಯಿತಿಗಳು ಮತ್ತು ಪೌರಸಭೆಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. 244 ಮತ್ತು 244A ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳ ಬಗ್ಗೆ ನಮಗೆ ಕಾನೂನಿನ ರೀತಿಯನ್ನು ಒದಗಿಸುತ್ತೆ. 245ರಿಂದ 263ನ ಅನುಚ್ಛೇದಗಳು ಒಕ್ಕೂಟ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳನ್ನು ತಿಳಿಸುತ್ತೆ. 264 ಮತ್ತು 300A ವರೆಗೆ ಹಣಕಾಸು, ಸ್ವತ್ತು, ಕರಾರುಗಳು ಮತ್ತು ದಾವೆಗಳ ಬಗ್ಗೆ ಮಾಹಿತಿ ಕೊಡುತ್ತೆ. 301ರಿಂದ 307ರವರೆಗಿನ ಅನುಚ್ಛೇದ ಭಾರತದ ರಾಜ್ಯದೊಳಗೆ ವ್ಯಾಪಾರ, ವಾಣಿಜ್ಯ ಮತ್ತು ಪರಸ್ಪರ ವ್ಯವಹಾರದ ಬಗ್ಗೆ ತಿಳಿಸುತ್ತೆ. 308ರಿಂದ 323ನೇ ಅನುಚ್ಛೇದ ಒಕ್ಕೂಟದ ಮತ್ತು ರಾಜ್ಯಗಳ ಅಧೀನದಲ್ಲಿರುವ ಸೇವೆಗಳ ಬಗ್ಗೆ ತಿಳಿಸುತ್ತೆ. 223ರಿಂದ 223B ನ್ಯಾಯಾಧಿಕರಣಗಳ ಬಗ್ಗೆ ತಿಳಿಸುತ್ತೆ. ಇನ್ನು 324ರಿಂದ 329 ಅನುಚ್ಛೇದ ಎ ಚುನಾವಣೆಗಳ ಬಗ್ಗೆ ತಿಳಿಸುತ್ತೆ. 330ರಿಂದ 342ನೇ ಅನುಚ್ಛೇದ ಬುಡಕಟ್ಟು, ಆಂಗ್ಲೋ ಇಂಡಿಯನ್, ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತ ವಿಶೇಷ ಉಪಬಂಧಗಳನ್ನು ತಿಳಿಸುತ್ತೆ. ಇನ್ನು 343ರಿಂದ 351 ರಾಜ್ಯ ಭಾಷೆ ಬಗ್ಗೆ,
ಪ್ರಾದೇಶಿಕ ಭಾಷೆ ಬಗ್ಗೆ, ನ್ಯಾಯಾಲಯಗಳ ಭಾಷೆ ಬಗ್ಗೆ ತಿಳಿಸುತ್ತೆ. 352ರಿಂದ 360ರವರೆಗಿನ ಅನುಚ್ಛೇದ ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸುತ್ತೆ. ಇನ್ನ 360ರಿಂದ 367ರವರೆಗೆ ಸಂಕೀರ್ಣ ಮತ್ತು ಇತರೆ ಬಗ್ಗೆ ತಿಳಿಸಿದರೆ 368ರದು ಸಂವಿಧಾನದ ತಿದ್ದುಪಡಿ ಬಗ್ಗೆ ತಿಳಿಸುತ್ತೆ. 369ರಿಂದ 392ರ ಅನುಚ್ಛೇದ ತಾತ್ಕಾಲಿಕ, ಮಧ್ಯಕಾಲೀನ ಮತ್ತು ವಿಶೇಷ ಉಪಬಂಧಗಳನ್ನು ತಿಳಿಸುತ್ತೆ. 393ರಿಂದ 395ರವರೆಗಿಂದು ಹೆಸರು, ಅನುಷ್ಠಾನ ಮತ್ತು ಹಿಂದುಳಿದ ಮತ್ತು ಇಂದಿನ ಶಾಸನಗಳ ರದ್ದತಿ ಬಗ್ಗೆ ತಿಳಿಸುವಂತ ಕೆಲಸವನ್ನು ಮಾಡುತ್ತೆ. ಇದೇ ಸಂವಿಧಾನದಲ್ಲಿ 12 ಅನುಸೂಚಿಗಳು ಕೂಡ ಇವೆ. ಈ 12 ಅನುಸೂಚಿಯಲ್ಲಿ ಮೊದಲನೇ ಅನುಸೂಚಿ ರಾಜ್ಯಗಳ ಮತ್ತು ಒಕ್ಕೂಟ ರಾಜ್ಯ ಕ್ಷೇತ್ರಗಳ ಬಗ್ಗೆ ತಿಳಿಸಿದರೆ, ಎರಡನೇ ಅನುಸೂಚಿ ರಾಷ್ಟ್ರಾಧ್ಯಕ್ಷರು, ರಾಜ್ಯಪಾಲರು, ಲೋಕಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ವಿಧಾನಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರು, ಉಪಸಭಾಧ್ಯಕ್ಷರ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಇನ್ನು 3ನೇ ಅನುಸೂಚಿ ಪ್ರಮಾಣ ವಚನಗಳ ಬಗ್ಗೆ ಪ್ರತಿಜ್ಞೆ ವಿಧಿಗಳ ನಮೂನೆಗಳನ್ನು ತಿಳಿಸಿದರೆ, 4ನೇ ಅನುಸೂಚಿ ರಾಜ್ಯಸಭೆಯ ಸ್ಥಾನಗಳ ಬಗ್ಗೆ ಹಂಚಿಕೆ ಮಾಡುತ್ತೆ. ಇನ್ನು 5ನೇ ಅನುಸೂಚಿ ಅನುಸೂಚಿತ ಪ್ರದೇಶಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಬಗ್ಗೆ ತಿಳಿಸುತ್ತೆ. 6ನೇ ಅನುಸೂಚಿ ಅಸ್ಸಾಂ, ಮೇಘಾಲಯ, ತ್ರಿಪುರಾ ಮತ್ತು ಮಿಜೋರಾಂ ರಾಜ್ಯಗಳ ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನೀಡುತ್ತೆ. 7ನೇ ಅನುಸೂಚಿ ಒಕ್ಕೂಟ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಬಗ್ಗೆ ತಿಳಿಸುತ್ತೆ. ಇನ್ನು 8ನೇ ಅನುಸೂಚಿ ಭಾಷೆಗಳ ಬಗ್ಗೆ ತಿಳಿಸುತ್ತೆ. 9ನೇ ಅನುಸೂಚಿ ಕೆಲವು ಅಧಿನಿಯಮಗಳು ಮತ್ತು ರೆಗ್ಯುಲೇಷನ್ಗಳನ್ನು ಮಾನ್ಯ ಮಾಡುವುದನ್ನು ಸೂಚಿಸುತ್ತೆ. 10ನೇ ಅನುಸೂಚಿ ಪಕ್ಷಾಂತರದ ಕಾರಣದಿಂದ ಉಂಟಾಗುವ ಅನರ್ಹತೆಗೆ ಸಂಬಂಧಿಸಿದಂತ ಉಪಬಂಧಗಳನ್ನು ತಿಳಿಸುತ್ತೆ. ಇನ್ನು 11ನೇ ಅನುಸೂಚಿ ಪಂಚಾಯಿತಿಗಳ ಅಧಿಕಾರ, ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳನ್ನು ತಿಳಿಸಿದರೆ, 12ನೇದು ಪೌರಸಭೆಗಳ ಅಧಿಕಾರಗಳು, ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳನ್ನು ತಿಳಿಸುವಂತ ಕೆಲಸವನ್ನ ಮಾಡುತ್ತೆ ಸರ್. ಇದು ಭಾರತ ಸಂವಿಧಾನದೊಳಗಿರುವಂತಹ ಅಂಶಗಳು ಸರ್. ಇದು ನೀವು ಇಷ್ಟೆಲ್ಲ ದೀರ್ಘವಾಗಿ ಪ್ರತಿಯೊಂದು ಪರಿಚ್ಛೇದ, ಅನುಸೂಚಿತಗಳ ಬಗ್ಗೆ ಎಲ್ಲ ತಿಳಿಸಿಬಿಟ್ರೆ ಲಿಖಿತಸಿದ್ದೇಶ್ವರೇ. ಈಗ ನಾನು ಮಂಜುನಾಥ್ ಅವರನ್ನ ಕೇಳ್ತೀನಿ, ನಮ್ಮ ಒಬ್ಬ ಸಾಮಾನ್ಯ ಮನುಷ್ಯ ಇಷ್ಟನ್ನೆಲ್ಲವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಸಂವಿಧಾನ ಅಂತ ಹೇಳಿದ್ರೆ ನಮಗೆ ನಮ್ಮ ದೈನಂದಿನ ಜೀವನ ಆಗಿರ್ಬೋದು, ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಿರ್ವಹಣೆ ಮಾಡಬೇಕಂತ ಕಾರ್ಯಗಳಿರ್ಬೋದು, ಅಥವಾ ನಾನು ಒಂದು ಸುಂದರವಾಗಿರುವಂತಹ ಒಂದು ಜೀವನ ನಡೆಸ್ಕೊಳ್ಬೇಕು ಅಂತ ಹೇಳಿದ್ರೆ ನನಗೆ ಎಷ್ಟು ಮಟ್ಟಿನ ಕಾನೂನಿನ ಅರಿವಿರಬೇಕು, ಮತ್ತೆ ನನಗಿರುವಂತಹ ಒಂದು ಕಾನೂನಿನ ಚೌಕಟ್ಟೇನಿದೆ ಅಂತ ಹೇಳಿ ನಾನು ತಿಳ್ಕೊಳ್ಳೇಬೇಕಾಗತ್ತೆ. ನಾವು ಹೇಳ್ತೀವಿ ರೂಲ್ ಆಫ್ ಲಾ ಅಂತ ಹೇಳ್ತೀವಿ. ನಾವು ಆಡಳಿತ ಅಂತ ತಗೊಳ್ಳೋಣ. ಒಂದು ಆಡಳಿತ ನಡೆಸ್ತಾ ಇರುವಂತಹ ಒಬ್ಬ ಆಡಳಿತಾಧಿಕಾರಿ ತನ್ನ ಆಡಳಿತನ ಕಾನೂನಾತ್ಮಕವಾಗಿ ನಡೆಸ್ತಾ ಇದ್ದಾನ ಅಥವಾ ಅವನು ವ್ಯಕ್ತಿ ಪ್ರಧಾನವಾಗಿ ನಡೆಸ್ತಾ ಇದ್ದಾನ ಅಂತ ಆದ್ರೂ ತಿಳ್ಕೊಳ್ಳೋಷ್ಟಾದ್ರೂ ಕಾನೂನಿನ ಅರಿವು ಇರಲೇಬೇಕು ಸರ್. ಯಾಕಂತ ಹೇಳಿದ್ರೆ ನಾವೀಗ ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡ್ದ ಅಂತ ಹೇಳಿದ್ರೆ, ನಾನು ಒಂದು ಅಲ್ಲಿ ನ್ಯಾಯಾಲಯಕ್ಕೆ ಹೋಗಿ ನಾನು ಅಲ್ಲಿ ಏನೋ ತಪ್ಪು ಮಾಡಿದ್ದೀನಿ ಅಂತ ಒಬ್ಬ ನ್ಯಾಯಾಧೀಶ ನನ್ನ ಪ್ರಶ್ನೆ ಮಾಡಿದಾಗ ನನಗೆ ಅದು ಅರಿವಿಲ್ಲದೆ ನಾನು ತಪ್ಪು ಮಾಡಿದೆ ಅಂತ ಹೇಳೋದಕ್ಕೆ ಅವಕಾಶನೇ ಇಲ್ಲ ಸರ್. ಯಾಕಂತ ಹೇಳಿದ್ರೆ ಇಗ್ನೋರೆನ್ಸ್ ಆಫ್ ಲಾ ಅಂಡ್ ಐಸೋಲೇಷನ್ ಆಫ್ ಲಾ ಬೋತ್ ಆರ್ ಕ್ರೈಮ್ ಅಂತ ಹೇಳ್ತೀವಿ. ನನಗೆ ಕಾನೂನು ಗೊತ್ತಿಲ್ಲ ಅಂತ ಹೇಳಿ ನಾನು ಯಾವುದೇ ಅಪರಾಧವನ್ನ ಮಾಡಿದ್ರು ಅದು ಕ್ಷಮೆಗೆ ಅರ್ಹವಲ್ಲ. ಹೌದು ಸರ್, ಅಕ್ಷಮ್ಯ ಅಪರಾಧ ಅಂತಾನೆ ಆಗತ್ತೆ. ಹೌದು, ಯಾಕಂದ್ರೆ ಈಗ ನೀವೀಗ ಒಂದು ಯಾವುದೇ ಒಂದು ವ್ಯವಸ್ಥೆ ನೋಡಿ, ಇವಾಗ ನಿಮಗೆ ಸಾಕಷ್ಟು ಜವಾಬ್ದಾರಿಗಳನ್ನ ಒಬ್ಬ ಆಡಳಿತ ಅಥವಾ ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತಗೊಳ್ತಾ ಇದೆ ಸರ್. ಈಗ ಒಂದು ಕಾನೂನಿನ ವ್ಯವಸ್ಥೆ ಕೂಡ ತಗೊಳ್ತಾ ಇದೆ. ನೀವು ನೋಡ ಪ್ರತಿಯೊಬ್ಬ ವ್ಯಕ್ತಿ ಕಾನೂನಿನ ಚೌಕಟ್ಟಿನಲ್ಲಿ ಅವನ ಜೀವನ ಮಾಡ್ಬೇಕಂತ ಹೇಳಿದ್ರೆ ಅಥವಾ ಒಂದು ಕರ್ತವ್ಯ ನಿರ್ವಹಿಸ್ತಾ ಇರ್ತಾನೆ ಅಂತ ಹೇಳಿದಾಗ ಅಷ್ಟು ಮಟ್ಟಿಗೆ ಕಾನೂನಿನ ಅರಿವು ಖಂಡಿತ ಇರಲೇಬೇಕಾಗತ್ತೆ. ಕಾನೂನಿನ ಅರಿವಿಗೋಸ್ಕರ ಸಂವಿಧಾನದ ಕೆಲವೊಂದು ಪರಿಚ್ಛೇದಗಳನ್ನಾದ್ರೂ ಆತ ಓದಲೇಬೇಕಾಗುತ್ತೆ, ತಿಳ್ಕೊಳ್ಳೇಬೇಕು ಸರ್. ಯಾಕಂದ್ರೆ ಈಗ ನಾವು ನೋಡ್ತೀವಿ, ಈಗ ಶಾಲಾ ಮಟ್ಟದಿಂದ ಹಿಡಿದು ಈಗ ಸ್ನಾತಕದವರೆಗೂ ಕೂಡ ಕಡ್ಡಾಯವಾಗಿ ಸಂವಿಧಾನದ ಅಧ್ಯಯನ ಮಾಡಲೇಬೇಕು ಅಂತ ಹೇಳ್ತಾರೆ. ಸಂವಿಧಾನದ ಓದನ್ನು ಕೂಡ ಆರಂಭ ಮಾಡಲಾಗಿದೆ ಈಗಾಗಲೇ. ಆದ್ರೂ ಕೂಡ ಕೇವಲ ಓದಿಗಾಗಿ ಓದು ಸಂವಿಧಾನಕ್ಕೆ ಬೇಡ, ಅನುಷ್ಠಾನಕ್ಕೆ ಬೇಕಲ್ವಾ? ಹೌದೌದು. ಈಗ ಬಾಬಾ ಸಾಹೇಬ್ ಅವರು ಅದನ್ನೇ ಹೇಳ್ತಾರೆ ಸರ್. ಇವಾಗ ಶಿಕ್ಷಣದ ಮೂಲಕ ಶಿಕ್ಷಿತರಾಗಿ, ಶಿಕ್ಷಣದ ಮೂಲಕ ಸಬಲರಾಗಿ, ಶಿಕ್ಷಣದ ಮೂಲಕ ನಿಮ್ಮ ತಾರ್ಕಿಕ ಆಲೋಚನೆಗಳನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ ಸರ್. ಓದು ಬರಹ ಬಲ್ಲವರೆಲ್ಲರೂ ಕೂಡ ನಾವು ಅಕ್ಷರವಂತರಾಗಬಹುದೇ ಹೊರತು ಶಿಕ್ಷಿತರಾಗೋದಕ್ಕೆ ಸಾಧ್ಯ ಆಗುವುದಿಲ್ಲ ಸರ್. ಹಾಗಾಗಿ ಈಗ ಈ ಪ್ರಸ್ತುತನಲ್ಲಿ ನಾವೀಗ ಹೇಳ್ತೀವಿ ಸಮಕಾಲೀನ ಯೋಜನೆಗಳು ಅಂತ ಹೇಳಿದಾಗ ಸಮಕಾಲೀನವಾಗಿ ನಾವು ಯೋಚನೆ ಮಾಡ್ಬೇಕಂತ ಹೇಳಿದ್ರೆ ಸಮಕಾಲೀನವಾಗಿ ಅದರ ಪ್ರಸ್ತುತತೆನ ತಿಳ್ಕೊಳ್ಬೇಕಾಗತ್ತೆ. ಸಮಕಾಲೀನವಾಗಿ ನಾವು ಅದನ್ನ ಅಧ್ಯಯಿಸಬೇಕಂತ ಹೇಳಿದ್ರೆ ಅದನ್ನ ಈ ಸಂವಿಧಾನ ರಚನೆ ಮಾಡದಂತಹ ಸಂದರ್ಭದಲ್ಲಿ ಇದ್ದಂತಹ ಒಂದು ಆ ಕಾಲಘಟ್ಟದಲ್ಲಿ ಇದ್ದಂತಹ ಒಂದು ಸಿಚುವೇಶನ್ಸ್ ಆಗಿರ್ಬೋದು, ಅವಾಗ ಅಲ್ಲಿದ್ದಂತಹ ಇದಕ್ಕೂ
ಇವಾಗೂ ತುಂಬಾ ಬದಲಾವಣೆಗಳಾಗಿದೆ ಸರ್. ಈಗ ಯಾಕಂದ್ರೆ ನಾವಿವಾಗ ನೀವು 75 ವರ್ಷಗಳ ಸ್ವಾತಂತ್ರ್ಯ ಪಡೆದ ನಂತರದಲ್ಲಿ ಕೂಡ ನಮ್ಮ ಆರ್ಥಿಕ ವ್ಯವಸ್ಥೆ ಇರ್ಬೋದು, ಸಾಮಾಜಿಕ ವ್ಯವಸ್ಥೆ ಇರ್ಬೋದು, ಕಾನೂನಿನ ವ್ಯವಸ್ಥೆ ಇರ್ಬೋದು, ಸಾಮಾಜಿಕ ವ್ಯವಸ್ಥೆ ಇರ್ಬೋದು, ಬಹಳಷ್ಟು ನಾವೇನು ಬದಲಾವಣೆಗಳು ಕಾಣೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಏನೇ ಒಂದು ಹೇಳಿ ನಾವು ಒಬ್ಬ ಪ್ರಾಧ್ಯಾಪಕರಾಗಿ ನಾವು ತರ್ಕಬದ್ಧವಾಗಿ ಮಾತಾಡ್ತೀವಿ ಅಂತ ನಾವು ಆಲೋಚನೆ ಮಾಡಿದ್ರು ಕೂಡ ಅನುಷ್ಠಾನಗೊಳಿಸುವಂತಹ ಸಂದರ್ಭದಲ್ಲಿ ನೋಡೋದಾದ್ರೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಏನ್ ಅನುಷ್ಠಾನ ಆಗ್ತಾ ಇದೆ ಅದು ನೈಜವಾಗಿ ಇರಬೇಕಾಗಿದ್ದಂತ ಸಿಚುವೇಶನ್ ಹೇಳ್ತೇವೆ ನಾವು. ಒಂದು ಸುಂದರವಾಗಿರೋ ಒಂದು ಪರಿಸ್ಥಿತಿನ ಸೃಷ್ಟಿ ಮಾಡ್ಬೇಕಂತ ಹೇಳಿದ್ರೆ ಬಹಳಷ್ಟು ವ್ಯತ್ಯಾಸಗಳಿದೆ ಸರ್. ಹೌದು, ವಾಸ್ತವಿಕವಾಗಿ ಅನುಷ್ಠಾನಕ್ಕೆ ಬಂದಾಗ ಈಗ ಐಡಿಯಾಲಜಿಕಲ್ ಡಿಫರೆನ್ಸಸ್ ಸುಮಾರು ಕಾಣ್ತೀವಿ ಸರ್ ನಾವೀಗ. ಈಗ ವಾಸ್ತವ ಏನಿದೆ, ವಾಸ್ತವನ ತಿಳ್ಕೊಂಡು ವಾಸ್ತವಕ್ಕೆ ಪೂರಕವಾಗಿರುವಂತಹ, ಸಮಕಾಲಕ್ಕೆ ಇರುವಂತಹ ಪೂರಕವಾಗಿರುವಂತಹ ಒಂದು ಯೋಜನೆಗಳಾಗಿರ್ಬೋದು, ಒಂದು ವ್ಯವಸ್ಥೆನ ನಾವು ರೂಪಿಸ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ಅದರಲ್ಲಿಯೂ ಕೂಡ ಸಂವಿಧಾನ ದಿನದ ಇಂದು ನಮ್ಮ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು, ಇಂದಿನ ಪ್ರಸ್ತುತ ಸ್ಥಿತಿಯಲ್ಲಿ ಸಂವಿಧಾನದ ಅಳವಡಿಕೆಗೆ ನಾನೇನು ಮಾಡಬೇಕು ಅನ್ನೋದನ್ನು ಕೂಡ. ಹೌದು, ಅರಿವೇ ಉಳಿವು ಅಂತೀವಲ್ಲ ಸರ್. ಹೌದು, ಅದೇ ರೀತಿಯಲ್ಲಿ ಈಗ ಸಿದ್ದೇಶ್ ಅವರೇ, ಹಕ್ಕಿಗೆ ಪ್ರಶ್ನೆ ಮಾಡೋರಿದ್ದಾರೆ, ಕರ್ತವ್ಯಕ್ಕೆ ಪ್ರಶ್ನೆ ಮಾಡೋರು ಇಲ್ವೇ ಇಲ್ವಲ್ಲ. ಹಾಗಿದ್ರೆ ಏನಿದೆ ಕರ್ತವ್ಯಗಳು? ಖಂಡಿತವಲ್ಲೂ ಸರ್, ಸಂವಿಧಾನದಲ್ಲೇ ಬಹಳ ಸ್ಪಷ್ಟವಾಗಿ ಕರ್ತವ್ಯಗಳನ್ನ ಹೇಳ್ತಾರೆ. ರಾಷ್ಟ್ರಗೀತೆ, ರಾಷ್ಟ್ರಧ್ವಜ ಹಾಗೂ ಸಂವಿಧಾನದ ಆದರ್ಶಗಳನ್ನು ಗೌರವಿಸುವ, ಹಾಗೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸ್ಫೂರ್ತಿದಾಯಕವಾಗಿದ್ದಂತ ಉದಾತ್ತ ಆದರ್ಶಗಳನ್ನ ಅನುಸರಿಸುವಂತದ್ದು ಮತ್ತು ಗೌರವಿಸುವುದು, ಭಾರತದ ಸಮಗ್ರತೆ, ಐಕ್ಯತೆ ಹಾಗೂ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯುವಂತ ಕೆಲಸ ಮಾಡುವುದು, ದೇಶದ ರಕ್ಷಣೆಗೆ ಹಾಗೂ ಸೇವೆಗೆ ಕರೆ ಬಂದಾಗ ಧಾವಿಸುವಂತದ್ದು, ಧರ್ಮ, ಭಾಷೆ, ಪ್ರಾದೇಶಿಕತೆ, ಜಾತಿ ಮತ್ತು ಪಂಗಡಗಳ ಎಲ್ಲೆ ಮೀರಿ ಸಮಸ್ತ ಭಾರತೀಯರಲ್ಲಿ ಸಹೋದರ ಭಾವನೆಯನ್ನು ಬೆಳೆಸುವುದು ಹಾಗೂ ಮಹಿಳೆಯರ ಗೌರವಕ್ಕೆ ಚ್ಯುತಿ ತರುವ ಆಚರಣೆಗಳನ್ನು ತ್ಯಜಿಸುವುದು, ಇದು ಕರ್ತವ್ಯಗಳಲ್ಲೂ ಒಂದು. ಹೌದು, ನಿನ್ನೆವರೆಗೆ ಕ್ವಾಮಿ ಏಕತಾ ವೀಕ್ ಅಂದ್ರೆ ರಾಷ್ಟ್ರೀಯ ಭಾವೈಕ್ಯತಾ ಒಂದು ಸಪ್ತಾಹ ಆಚರಿಸಿದೀವಿ. ಅದರಲ್ಲಿನೂ ಕೂಡ ಇದೇ ತತ್ವಗಳನ್ನು ಅಳವಡಿಸಿಕೊಂಡೇ ಹೇಳ್ತೀವಿ. ಮತ್ತೆ ನೋಡಿ, ಅಲ್ಲಿದೆ ಬಹುತ್ವದ ಸಂಸ್ಕೃತಿಯನ್ನು, ಪರಂಪರೆಯನ್ನು ಗೌರವಿಸುವುದು ಹಾಗೂ ರಕ್ಷಿಸುವುದು. ಆಮೇಲೆ ಅರಣ್ಯಗಳಾಗಲಿ, ನದಿಗಳು, ಸರೋವರ ಹಾಗೂ ವನ್ಯಜೀವಿಗಳು ಸೇರಿದಂತೆ ಸಮಗ್ರ ನೈಸರ್ಗಿಕ ಪರಿಸರವನ್ನ ಕಾಪಾಡುವಂಥದ್ದು, ಜೊತೆಗೆ ಪ್ರಾಣಿಗಳ ಬಗ್ಗೆ ಅನುಕಂಪ ತೋರುವುದು, ಹಾಗೆ ವೈಜ್ಞಾನಿಕ ಮನೋಭಾವನೆ, ಮಾನವೀಯತೆ, ಜಿಜ್ಞಾಸೆಯ ಮತ್ತು ಸುಧಾರಣೆ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುವಂಥದ್ದು ಮತ್ತು ಇತರರಲ್ಲಿ ಬೆಳೆಯುವಂತೆ ಮಾಡುವಂಥದ್ದು, ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸುವುದು ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯ ಇದು. ಸಾರ್ವಜನಿಕ ಆಸ್ತಿ ಅಂತಂದ್ರೆ ನಮ್ದಲ್ಲ ಅಂತ ಯೋಚನೆ ಮಾಡ್ತೀವಿ. ಅದೇ ರೀತಿಯಲ್ಲಿ ಕಸಗಳು ಬಿದ್ದಿದ್ರೆ ನಾನ್ ಹಾಕಿದ್ದಲ್ಲ ಅಂತ ಸುಮ್ಮನೆ ಹೋಗ್ತಿರ್ತೀವಿ. ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸುವಂತದ್ದು ಮತ್ತು ಹಿಂಸೆಯನ್ನ ತ್ಯಜಿಸಬೇಕು, ಮೂಲಭೂತ ಕರ್ತವ್ಯ. ಅದಷ್ಟೇ ಅಲ್ಲ, 6ರಿಂದ 14 ವಯೋಮಾನದ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು ಇದು ಪೋಷಕರ ಆದ್ಯ ಕರ್ತವ್ಯ ಅಂತ ಸಂವಿಧಾನದ ಮೂಲಭೂತ ಕರ್ತವ್ಯಗಳಲ್ಲಿ ಒಂದಾಗಿರುವಂತದ್ದು. ಪ್ರಾಥಮಿಕ ಶಿಕ್ಷಣ ಜಾರಿಗೆ ತಂದ ಉದ್ದೇಶವೂ ಕೂಡ ಇದೇನೆ. ಹೌದು, ಇವತ್ತೇನು ನಮಗೆ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು, ಸಾಂಸ್ಕೃತಿಕ ಶೈಕ್ಷಣಿಕ ಹಕ್ಕು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು, ಎಲ್ಲ ಹಕ್ಕುಗಳ ಜೊತೆಗೆ ಈ ತರದ ಮೂಲಭೂತ ಕರ್ತವ್ಯಗಳನ್ನು ಕೂಡ ಪ್ರತಿಯೊಬ್ಬ ಪ್ರಜೆಯು ನಿರ್ವಹಿಸಬೇಕಾಗಿದೆ ಅನ್ನುವಂಥದ್ದು ಸಂವಿಧಾನದ ಆಶಯ. ಅಂದ್ರೆ ಹಕ್ಕನ್ನ ಮಾತ್ರ ಸ್ವೀಕರಿಸ್ತೀನಿ, ಕರ್ತವ್ಯ ಮಾಡೋದಿಲ್ಲ ಅಂತಂದ್ರೆ ಮಂಜುನಾಥ್ ಅವರೇ ಇವರಿಗೆ ಹೇಳಬೇಕು. ಕರ್ತವ್ಯ ನಿರ್ವಹಣೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿ ಪ್ರಧಾನವಾಗಿರುವಂತದ್ದು ಸರ್. ನನ್ನ ಕರ್ತವ್ಯ ಏನು? ನಾನು ಈ ಒಂದು ರಾಷ್ಟ್ರದ ಒಂದು ಅವಿಭಾಜ್ಯ ಅಂಗ ಅಂತ ಹೇಳಿ ಯೋಚನೆ ಮಾಡೋದಾದ್ರೆ, ಒಂದು ರಾಷ್ಟ್ರ ಒಂದು ಸರ್ವತೋನ್ಮುಖ ಏಕೀಕೃತ ಬೆಳವಣಿಗೆಯನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಪಾತ್ರನ ನಿರ್ವಹಿಸಲೇಬೇಕಾಗತ್ತೆ. ಒಬ್ಬ ದಿನಗೂಲಿ ನೌಕರನಿಂದ ಹಿಡಿದು ಒಂದು ದೊಡ್ಡ ಆಡಳಿತಾಧಿಕಾರಿಯಾಗಿರ್ಬೋದು, ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂತ ಕರ್ತವ್ಯ ವ್ಯಾಪ್ತಿ ಇರುತ್ತೆ. ಆ ಕರ್ತವ್ಯನ ಹೇಗೆ ನಿರ್ವಹಿಸಬೇಕು ಅಂತ ಹೇಳಿ ತಿಳಿಸುವಂತಹ ಒಂದು ಶಾಸನಬದ್ಧದ ನ್ಯಾಯ ಫ್ರೇಮ್ವರ್ಕ್ ಇರ್ತದೆ. ಸೊ ಇದ್ರ ಒಳಗಡೆನೆ ನಾವು ಕೆಲಸನ ನಿರ್ವಹಣೆ ಮಾಡ್ತಾ 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 ಅವನ ಜವಾಬ್ದಾರಿಗಳನ್ನ ಸಕ್ಷಮವಾಗಿ ನಿರ್ವಹಿಸಿದಾಗ ಮಾತ್ರನೇ ಒಂದು ಬೆಳವಣಿಗೆಯನ್ನ ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ. ಈಗ ಕಾನೂನಾತ್ಮಕವಾಗಿ ಹಕ್ಕುಗಳನ್ನ ಕೊಡ್ತಾರೆ. ಈಗ ಶಿಕ್ಷಣಕ್ಕೂ ಹಕ್ಕು ಕೊಟ್ಟಿದೆ. ಈಗ ರೈಟ್ ಟು ಎಜುಕೇಶನ್ ಅಂತ ಮಾಡ್ತೀವಿ ನಾವೀಗ. ಮಾಹಿತಿಗೆ ಹಕ್ಕು ಕೊಟ್ಟಿದೆ, ರೈಟ್ ಟು ಇನ್ಫಾರ್ಮೇಶನ್ ಅಂತ ಹೇಳ್ತೇವೆ. ಸೊ ಇವನ್ನ ಎಲ್ಲ ನಾವೀಗ ಕಾನೂನುಗಳನ್ನ ಪ್ರತಿಪಾದಿಸ್ತಾ ಇದೀವಿ, ನಮಗೆ ಕಾನೂನಾತ್ಮಕವಾಗಿರೋ ಹಕ್ಕುಗಳ ಬಗ್ಗೆ ತಿಳಿಸ್ತಾ ಇದೀವಿ. ಆ ಕಾನೂನಾತ್ಮಕವಾಗಿರುವಂತಹ ಹಕ್ಕುಗಳನ್ನ ನಾನು ಪಡಿಬೇಕು ಅಂತ ಹೇಳಿದರೆ ಆ ಹಕ್ಕುಗಳಲ್ಲಿ ವ್ಯಾಪ್ತಿ ಅದರ ಕೆಳಗಡೆನೆ ನನಗೆ ನಿರ್ವಹಿಸಬೇಕಾಗಿರುವಂತಹ ಕರ್ತವ್ಯಗಳ ಜವಾಬ್ದಾರಿ ಅಥವಾ ಅದನ್ನ ಅರಿವು ಕೂಡ ನನ್ನಲ್ಲಿ ಮೂಡಿಸ್ಕೊಳ್ಬೇಕಾಗತ್ತೆ. ಅರಿವು ಗುರು, ಅರಿವಿನಿಂದ ಇವೆಲ್ಲವನ್ನ ಸಾಧಿಸೋಕೆ ಸಾಧ್ಯ ಇದೆ. ಆದ್ರೆ ಅರಿವೇ ಇಲ್ಲದವರಿಗೆ
ಸಂವಿಧಾನದ ಅರಿವನ್ನ ಹೇಗೆ ಮಾಡ್ಕೊಡ್ಬೇಕು ಅನ್ನೋ ಲೆಕ್ಕ ಸಿದ್ದೇಶ್ ಅವರೇ? ಅರಿವೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆ ಅನುಭವದ ಮೂಲಕನೇ ಜ್ಞಾನ ಬಂದಿರುತ್ತೆ. ತನ್ನಂಗ ತನ್ನ ಮಗಳಂಗ ನೋಡಿದಾರ ಬಿನ್ನಿಲ್ಲ ಬೇದಿಲ್ಲ ಕಣ್ ಮುಂದಿದೆ ಕೈಲಾಸ ಅಂತ ಒಬ್ಬ ಜನಪದ ಹೆಣ್ಣುಮಗಳು ಹೇಳ್ತಾಳೆ. ಹಂಗಾದ್ರೆ ಆಕೆಗೆ ಅರಿವಿಲ್ಲ ನೋಡಿ, ಅವ್ರಿಗೆ ಖಂಡಿತವಾಗ್ಲೂ ಅರಿವಿದ್ದೇ ಇರುತ್ತೆ. ಅದು ಇದು ಸಂವಿಧಾನದ ಅಡಿಯಲ್ಲಿ ಬರುತ್ತೆ ಅಂತ ಅರಿವಿಲ್ಲದೆ ಇದ್ರು ಕೂಡ ಆಚರಣೆಯ ಅರಿವಿರುತ್ತೆ, ಅದು ಸಂವಿಧಾನದ ಅಡಿಯಲ್ಲಿ ಬಂದಿರುತ್ತೆ. ಹೌದೌದು, ಅದು ನಿಜ ಸರ್. ಹಾಗಾಗಿ ನಮ್ಮ ಜನಸಾಮಾನ್ಯರು ಅಕ್ಷರದಿಂದ ವಂಚಿತರಾದಂತವರೂ ಕೂಡ ನಾವು ಎಲ್ಲರ ಜೊತೆ ಕೂಡಿ ಬಾಳ್ಬೇಕು, ಕೂಡಿ ಬದುಕಬೇಕು, ಎಲ್ಲರೂ ಒಂದಾಗಿ ಬಾಳ್ಬೇಕು, ಬೆಳಗಬೇಕು ಅನ್ನುವಂತ ಆಶಯ ಹಂಬಲವನ್ನು ಇಟ್ಕೊಂಡಿರುವುದನ್ನ ನಮ್ಮ ಜನಪದರಲ್ಲಿ ಕಾಣಬಹುದು ಸರ್. ಹಾಗಾಗಿ ಅರಿವಿಲ್ಲದವರಲ್ಲೂ ಕೂಡ ನಾವೆಲ್ಲರೂ ಒಂದುಗೂಡಿ ಬಾಳುವ, ಸಮಾನತೆಯಿಂದ ದುಡಿಯುವ ಅನ್ನುವಂತ ಮನೋಧರ್ಮ ಇದೆಯಲ್ಲ, ಇದು ಬಹಳ ಮುಖ್ಯ. ಹಾಗೆ ತಾವು ಕನ್ನಡ ಭಾರತೀಯ ನಿರ್ದೇಶಕರು ಹೌದು ನಿಲಿಕೇಟ ಸಿದ್ದೇಶ್ ಅವರೇ. ಹೌದು. ಭಾಷೆಯ ಬಗ್ಗೆ ಏನ್ ಹೇಳುತ್ತೆ? ಭಾರತದ ಸಂವಿಧಾನದಲ್ಲಿ ಅದರಲ್ಲಿ ಅಳವಡಿಸಿದೆ ಪ್ರಾದೇಶಿಕ ಭಾಷೆಗಳಿಗೆ ಹೆಚ್ಚು ಒತ್ತು ಕೊಟ್ಟಿರುವಂತದ್ದು, ಮಾತೃಭಾಷೆಗೆ ಆದ್ಯತೆಯನ್ನು ಕೊಟ್ಟಿರುವಂತದ್ದು. ಕನ್ನಡ ಭಾಷೆಯು ಕೂಡ ಒಂದು ರಾಷ್ಟ್ರ ಭಾಷೆಯೇ. ಸಂವಿಧಾನದಲ್ಲಿ ಏನು ಅಂಗೀಕೃತವಾಗಿರುವಂತಹ ಭಾಷೆಗಳದವೋ ಅವೆಲ್ಲವೂ ಕೂಡ ರಾಷ್ಟ್ರ ಭಾಷೆಯೇ. ಕನ್ನಡವೂ ಕೂಡ ರಾಷ್ಟ್ರ ಭಾಷೆ. ನೋಟಿನ ಮೇಲೆ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಹೌದು ಸರ್, ನಿಜ ಸರ್. ಅಧಿಕೃತ ಭಾಷೆಗಳಾಗಿದಾವೆ ಅನ್ನುವಂಥದ್ದು ಇದೆ. ಅವೆಲ್ಲವೂ ಕೂಡ ಸಂವಿಧಾನ ಅಂಗೀಕರಿಸಿರುವಂತದ್ದು, ಅವೆಲ್ಲವೂ ಕೂಡ ರಾಷ್ಟ್ರ ಭಾಷೆಗಳು. ಈಗ ನೋಟು ಅಂತೇನೋ ಮಾತಾಡ್ಬಿಟ್ಟು ಸಿದ್ದೇಶ್ ಅವರೇ, ಆರ್ಥಿಕ ತಜ್ಞರು ಆರ್ಥಿಕತೆಯ ಬಗ್ಗೆ ಏನ್ ಹೇಳುತ್ತೆ ಸಂವಿಧಾನ? ಮಂಜುನಾಥ್ ಅವ್ರು ನೀವು ಹೇಳ್ಬೇಕು ಇದನ್ನ. ಆರ್ಥಿಕವಾಗಿ ನಾವು ಸ್ವಾವಲಂಬಿಗಳಾಗಬೇಕು ಅಂತ ಹೇಳಿದಾಗ ನಮ್ಮ ಅವಲಂಬಿತ ಜೀವನದಿಂದ ಸ್ವಾವಲಂಬಿ ಜೀವನ ಅಂತ ಹೇಳಿ ನಾವು ಹೇಳ್ತೇವೆ. ಆ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿ ತನಗಿರುವಂತಹ ಅವಕಾಶಗಳನ್ನ ತಿಳ್ಕೊಂಡು, ಈಗ ಸಾಂವಿಧಾನಿಕವಾಗಿ ಕೆಲವೊಂದು ಅವಕಾಶಗಳು ನಮಗೆ ಪ್ರತಿಯೊಬ್ಬರಿಗೂ ಇದೆ. ಅದನ್ನ ನಾವು ಸಾಕಷ್ಟು ಸರ್ಕಾರಿ ಯೋಜನೆಗಳು ಇದಾವೆ. ಆ ಸರ್ಕಾರಿ ಯೋಜನೆಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಮೊದಲನೇದಾಗಿ ಭಾಷೆ ಬಗ್ಗೆ ನಾವು ವಿಮರ್ಶೆ ಮಾಡ್ತಾ ಹೇಳ್ತಾ ಇದ್ವಿ. ಈಗ ನಾವೀಗ ರಾಜ್ಯ ಭಾಷೆ ಅಂತೀವಿ, ರಾಷ್ಟ್ರ ಭಾಷೆ ಅಂತೀವಿ. ಈಗ ಅಂತಾರಾಷ್ಟ್ರೀಯ ಭಾಷೆಯ ಮಾನ್ಯತೆ ಕೂಡ ಇದೆ. ಯಾಕಂದ್ರೆ ಈಗ ನಾವು ಆಂಗ್ಲ ಭಾಷೆಯನ್ನ ಕಲಿಯೋದಿಲ್ಲ, ಅದನ್ನ ನಾನು ತ್ಯಜಿಸ್ತೀನಿ ಅನ್ನುವಂತಹ ಒಂದು ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಇವಾಗ ಒಂದು ಅಂತಾರಾಷ್ಟ್ರೀಯ ಒಡಂಬಡಿಕೆಗಳ ಬಗ್ಗೆ ಮಾತಾಡ್ತೇವೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾವಹಾರಿಕ ಸಂಬಂಧಗಳ ಬಗ್ಗೆ ಮಾತಾಡ್ತೇವೆ, ಸಂಪನ್ಮೂಲಗಳ ವಹಿವಾಟು ಬಗ್ಗೆ ಮಾತಾಡ್ತೀವಿ. ಮಾನವ ಸಂಪನ್ಮೂಲಗಳನ್ನ ಬೆಳೆಸಬೇಕು ಅಂತ ಹೇಳಿದ್ರೆ ಮಾನವ ಸಂಪನ್ಮೂಲಗಳನ್ನ ಶಕ್ತರನ್ನಾಗಿ ಮಾಡಿ ಅಂತ ಹೇಳುತ್ತೆ. ಆ ಶಕ್ತರಾಗಿ ಮಾಡೋದಕ್ಕೂ ನಿಮ್ಗೆ ಸಾಂವಿಧಾನಿಕವಾಗಿ ಬಹಳಷ್ಟು ಅವಕಾಶಗಳಿದಾವೆ. ನೀವು ಹಕ್ಕುಗಳಂತ ಪ್ರತಿಪಾದಿಸಿದಾಗ ನೀವು ಹಕ್ಕುಗಳನ್ನ ನೀವು ಚಲಾಯಿಸ್ತಾ ನಿಮ್ಗೆ ಇರುವಂತಹ ಅವಕಾಶಗಳನ್ನ ಪಡ್ಕೊಳ್ಳೋದಕ್ಕೆ ಅವಕಾಶಗಳಿದಾವೆ. ಬಟ್ ಆದ್ರೆ ನಾವೀಗ ಸಾಮಾಜಿಕವಾಗಿ ನೀವು ಅಧ್ಯಯಿಸಿ ನೋಡಿದಾಗ, ಸಂಶೋಧಿಸಿ ನೋಡಿದಾಗ ನಿಮ್ಗೆ ಕಾಣೋದೇನಂತ ಹೇಳಿದ್ರೆ ಬಹಳಷ್ಟು ವರ್ಗಗಳಲ್ಲಿ ನಮ್ಮ ಸಮಾಜದಲ್ಲಿರುವಂತಹ ಬೇರೆ ಬೇರೆ ವರ್ಗಗಳನ್ನ ನೀವು ಅಧ್ಯಯಿಸಿ ನೋಡಿದಾಗ ಬಹಳಷ್ಟು ಜನಕ್ಕೆ ಅದರ ಅರಿವೇ ಇಲ್ಲ. ಒಂದು ಪಂಚಾಯಿತಿ ಮಟ್ಟದಲ್ಲೇನೆ ನಿಮಗೆ ಪಂಚಾಯಿತಿ ಮೂಲಕ ನಿಮಗೆ ನೀವೇನು ಬೆನಿಫಿಷಿಯರೀಸ್ ಅಂತ ಹೇಳ್ತೀರಿ, ನೀವು ಆ ಬೆನಿಫಿಷಿಯರೀಸ್ಗೆ ಬರಬೇಕಾಗಿರುವಂತಹ ಎಲ್ಲಾ ಸೌಲಭ್ಯಗಳು ಫಲಾನುಭವಿಗಳಿಗೆ ನೀವಿದ್ದೀರಿ. ಎಲ್ಲಾ ಫಲಗಳನ್ನ ಪಡ್ಕೊಂಡಿದ್ದೀರಾ ಅಂದ್ರೆ ಅದ್ರ ಬಗ್ಗೆ ತಿಳುವಳಿಕೆನೇ ಇಲ್ಲ ಅಂದ್ರೆ ಫಲಗಳು ಪಡ್ಕೊಳ್ಳೋದು ಹೇಗೆ ಅನ್ನೋದು ಬರುತ್ತೆ. ಈಗ ನಾವು ಉದ್ಯಮಶೀಲತಾಗಿ ನಾವು ಬೆಳಿಬೇಕಂದ್ರೆ ಈಗ ಸ್ಟಾರ್ಟ್ಅಪ್ ಇಂಡಿಯಾ ಹೇಳ್ತೇವೆ, ಸ್ಟ್ಯಾಂಡಪ್ ಇಂಡಿಯಾ ಹೇಳ್ತೇವೆ, ಸೊ ಮೈಕ್ರೋ ಫೈನಾನ್ಸ್ ಬಗ್ಗೆ ಹೇಳ್ತೇವೆ, ಮೈಕ್ರೋ ಕ್ರೆಡಿಟ್ ಬಗ್ಗೆ ಹೇಳ್ತೇವೆ, ನಬಾರ್ಡ್ ಇರ್ಬೋದು, RRB ಇರ್ಬೋದು, ಸುಮಾರಷ್ಟು ಯೋಜನೆಗಳು ಹಾಕೊಂಡಿದೆ. ನೀವು ಒಂದು ಒಳ್ಳೆ ಪ್ರಸ್ತಾವನೆ ತಗೊಂಡು ಬನ್ನಿ, ಆ ಪ್ರಸ್ತಾವನೆಗೆ ಬೇಕಾಗಿರುವಂತಹ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ, ಹಣಕಾಸು ವ್ಯವಸ್ಥೆಯನ್ನ, ತರಬೇತಿಯನ್ನ ಎಲ್ಲನೂ ಕೊಡ್ತೀವಿ. ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾದಲ್ಲಿ ಇಲ್ಲೇನೆ ತಯಾರು ಮಾಡುವುದಕ್ಕೆ ಸಾಧ್ಯತೆ ಇದೆ. ಮೇಡ್ ಇನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಈಗ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತೀವಿ ಸರ್. ಈಗ ಯಾಕಂದ್ರೆ ನಮ್ಮಲ್ಲಿ ನಾವು ಎಲ್ಲ ಕೊಡ್ತೀವಿ, ನಿಮಗೆ ತಂತ್ರಜ್ಞಾನ ಕೊಡ್ತೀವಿ, ನಿಮ್ಗೆ ತರಬೇತಿ ಕೊಡ್ತೀವಿ, ನಿಮ್ಗೆ ಮೂಲಭೂತ ಸೌಕರ್ಯಗಳು ಕೊಡ್ತೀವಿ. ಇರುವಂತ ಸಂಪನ್ಮೂಲಗಳನ್ನ ಬಳಸ್ಕೊಳ್ತಾ ನೀವು ಒಂದು ಕಾಂಪಿಟೇಟಿವ್ ಪ್ರಾಡಕ್ಟ್ ಅಥವಾ ಕಾಂಪಿಟೇಟಿವ್ ಇದನ್ನ ಸೊಲ್ಯೂಷನ್ಸ್ ನ ಡೆವಲಪ್ ಮಾಡೋದಾದ್ರೆ ನಿಮ್ಮ ವ್ಯಾವಹಾರಿಕ ವ್ಯಾಪ್ತಿ ನಿಮ್ಮ ಲೋಕಲ್ ಆಗದಿರಕ್ಕೆ ಗ್ಲೋಬಲ್ ಆಗುವಂತ ಯೋಜನೆಗಳಿರುತ್ತೆ. ಅದಕ್ಕೆ ನಾವು ಹೇಳ್ತೀವಿ ಸರ್, ಆಲ್ವೇಸ್ ಬಿ ಲೋಕಲ್, ಥಿಂಕ್ ಗ್ಲೋಬಲ್ ಅಂತ ಹೇಳ್ತೇವೆ. ಅವಾಗ ಮಾತ್ರನೇ ನಾವು ಸ್ವಾವಲಂಬಿ ಮತ್ತೆ ಸುಸ್ಥಿರ ರಾಷ್ಟ್ರವನ್ನ ಕಟ್ಟೋದಕ್ಕೆ ಸಾಧ್ಯ ಆಗತ್ತೆ ಸರ್. ಈ ಭದ್ರಾ ಬುನಾದಿಯನ್ನ ಹಾಕಿದ್ದು ಸುಮಾರು 75 ವರ್ಷಗಳ ಹಿಂದೆ. ಹೌದು ಸರ್. ಆಗ ಹಾಕಿದ ಭದ್ರಾ ಬುನಾದಿಯ ಮೇಲೆ ಈಗ ನಾವು ನಿಂತಿದ್ದೀವಿ. ಹೌದು, ಬಹಳಷ್ಟು ಬೆಳೆದಿದ್ದೀವಿ. ಭಾರತದ ಆರ್ಥಿಕತೆಯಿಂದ ಹಿಡಿದು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಮುನ್ನುಗ್ಗುವಂತಹ ಪ್ರಯತ್ನ ನಡೀತಾ ಇದೆ. ಸಂವಿಧಾನ ಇವನ್ನೆಲ್ಲವನ್ನ ನಮಗೆ ಒದಗಿಸಿ ಕೊಟ್ಟಿದ್ರಿಂದ ನಾವು ಈ ಒಂದು ಹಂತಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾನೆ. ಇಂದು ಸಂವಿಧಾನದ ದಿನದಂದು ಸಂವಿಧಾನವನ್ನ ನಾನು ಯಾಕೆ ಓದಬೇಕು ಅನ್ನೋ ಯೋಚನೆಯನ್ನು ಕೂಡ ಪ್ರತಿಯೊಬ್ಬರು ಮಾಡಬೇಕಾಗಿದೆ. ಸಂವಿಧಾನ ನಾವು ಅಧ್ಯಯನ ಮಾಡಬೇಕಂದ್ರೆ ನಾವು 3 ಆಯಾಮಗಳಲ್ಲಿ ನೋಡಬೇಕು ಸರ್. ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, 3ನ್ನ ನೋಡ್ಬೇಕಾಗುತ್ತೆ. 3ನ್ನ ನೋಡಿ ನಾವು ಅದನ್ನ ತಿಳ್ಕೊಂಡ ನಮಗೆ ಸಂವಿಧಾನಿಕವಾಗಿ ನಮಗೆ ಇರುವಂತಹ ಎಲ್ಲಾ ಅವಕಾಶಗಳು ಏನಿದೆ, ನಾವೊಬ್ಬ ಭಾರತೀಯ ಪ್ರಜೆಯಾಗಿ
ಒಂದು ಸರ್ವತೋನ್ಮುಖ ಬೆಳವಣಿಗೆಯನ್ನ ನಾವು ಸಾಧಿಸಬೇಕು, ಒಂದು ಸುಸ್ಥಿರ ರಾಷ್ಟ್ರವನ್ನ ಸಾಧಿಸಬೇಕು ಅನ್ನೋದಾದ್ರೆ ನಮ್ಗೆ ಅದ್ರಲ್ಲಿ ಕೊಟ್ಟಿರುವಂತ ಎಲ್ಲಾ ಪ್ರಾವಿಷನ್ಸ್ ಅದನ್ನ ನಾವು ಅರ್ಥೈಸ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರನೇ ನಾವು ಭಾರತದ ಬೆಳವಣಿಗೆಯಲ್ಲಿ ನಮ್ಮ ಪಾತ್ರವನ್ನ ನಿರ್ವಹಿಸೋದಕ್ಕೆ ಸಾಧ್ಯ ಆಗತ್ತೆ ಅಂತ ನಾನು ಹೇಳ್ತೀನಿ. ಪ್ರತಿಯೊಬ್ಬರು ಸಂವಿಧಾನದಲ್ಲಿ ಇರುವಂತಹ ಅಂಶ ತಿಳ್ಕೊಳ್ಳೋದ್ರೊಟ್ಟಿಗೆ ಸ್ವಲ್ಪ ಸಂವಿಧಾನದ ಓದನ್ನು ಅನುಷ್ಠಾನಗೊಳಿಸಲಿ ಅನ್ನೋ ಆಶಯದೊಂದಿಗೆ ತಮ್ಮಿಬ್ಬರಿಗೂ ಕೂಡ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಂವಿಧಾನ ದಿನದ ಅಂಗವಾಗಿ ಕುವೆಂಪು ವಿಶ್ವವಿದ್ಯಾನಿಲಯದ ಎಂಬಿಎ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಕೆಆರ್ ಮಂಜುನಾಥ್ ಹಾಗೂ ಕನ್ನಡ ಭಾರತಿ ಮತ್ತು ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಪ್ರೊಫೆಸರ್ ನೆಲ್ಲೆಕಟ್ಟೆ ಎಸ್ ಸಿದ್ದೇಶ್ ಅವರೊಂದಿಗೆ ಸಂವಾದ ಕೇಳಿದಿರಿ. ಈ ಸಂವಾದವನ್ನು ನಡೆಸಿಕೊಟ್ಟವರು ಆಕಾಶವಾಣಿ ಭದ್ರಾವತಿ ಮತ್ತು ಚಿತ್ರದುರ್ಗ ಆಕಾಶವಾಣಿ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.